ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರಿಗೂ ಮಾತೃಶ್ಯಾಮನವರಿಗೂ ವಂದಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಸ್ತ ಪಾಲುದಾರ ಬಂಧುಗಳಿಗೆ ನಮಸ್ಕಾರಗಳು. 2004ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡಿರ್ತಕ್ಕಂತಹ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮವು ನಮ್ಮ ಪಾಲುದಾರ ಬಂಧುಗಳಿಗೆ ಒಂದು ಆರೋಗ್ಯ ರಕ್ಷಣೆಯನ್ನು ಕೊಡ್ತಕ್ಕಂತಹ ಬಹಳ ಅತ್ಯುತ್ತಮ ಕಾರ್ಯಕ್ರಮವಾಗಿದೆ. ಇಂದು ಕುಟುಂಬದ ಸದಸ್ಯರ ಆರೋಗ್ಯದ ರಕ್ಷಣೆ ಅಥವಾ ಆರೋಗ್ಯ ರಕ್ಷಣೆಯ ಬಗ್ಗೆ ಮುಂಜಾಗ್ರತೆ ಎನ್ನುವುದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ವಿಷಯವಾಗಿದೆ. ನಮ್ಮ ಜೀವನದ ಶೈಲಿಯಲ್ಲಿ ನಾವು ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳೋದು ಒಂದು ಕಡೆಯಾದರೆ, ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಅನಾರೋಗ್ಯಕ್ಕೆ ತುತ್ತಾದಾಗ ಅವುಗಳಿಗೆ ಅನಿವಾರ್ಯವಾಗಿ ನಾವು ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆದುಕೊಳ್ಬೇಕು. ಆ ಸಂದರ್ಭದಲ್ಲಿ ಒಂದು ಕಡೆ ದುಬಾರಿಯಾದ ವೆಚ್ಚವನ್ನು ನಾವು ಭರಿಸಬೇಕಾದ್ರೆ, ಇನ್ನೊಂದು ಕಡೆ ನಂತರ ಕೆಲಸಕ್ಕೆ ನಾವು ಹೋಗ್ಲಿಕ್ಕಾಗದೆ ಕೆಲವೊಂದು ಸಮಯವನ್ನು ವಿಶ್ರಾಂತಿ ಪಡಿಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಸ್ವಸಹಾಯ ಸಂಘದ ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಪಾಲುದಾರ ಬಂಧುಗಳು ಒಂದು ಕಡೆ ದುಬಾರಿ ವೆಚ್ಚವನ್ನ ಭರಿಸ್ತಕ್ಕಂಥದ್ದು, ನಂತರ ಮುಂದಿನ ಕೆಲವು ದಿನಗಳಲ್ಲಿ ಅವ್ರಿಗೆ ಕೆಲಸ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಎರಡೂ ಕಡೆಯಿಂದನೂ ನಷ್ಟ ಆಗ್ತಾ ಇತ್ತು. ಎಷ್ಟೋ ಸಂಘಗಳಲ್ಲಿ ಒಳ್ಳೆಯ ಸದಸ್ಯರದ್ದು ಕೂಡ ಅವರ ಒಂದು ಗ್ರೇಡಿಂಗ್ ಕಡಿಮೆ ಆಗ್ತಾ ಇತ್ತು. ಇದು ಸಂಘದ ವ್ಯವಸ್ಥೆ ಅಷ್ಟೇ ಅಲ್ಲ, ಮುಖ್ಯವಾಗಿ ಅವರ ಕುಟುಂಬದಲ್ಲೂ ಕೂಡ ಒಂದು ಏರುಪೇರು ಆಗ್ತಕ್ಕಂತಹ ಅನೇಕ ಸಂದರ್ಭಗಳು ಇತ್ತು. ಇದನ್ನೆಲ್ಲ ಮನಗಂಡು ನಮ್ಮ ಪಾಲುದಾರ ಬಂಧುಗಳಿಗೆ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮವನ್ನ ಪರಿಚಯಿಸಲಾಯಿತು. ಇವತ್ತು ನಮ್ಮ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಮೂಲಕ ಸುಮಾರು 500 ನೆಟ್ವರ್ಕ್ ಆಸ್ಪತ್ರೆಗಳು ಇದೆ. ಎಲ್ಲಿಯಾದ್ರೂ ನಮ್ಮ ಸದಸ್ಯರಿಗೆ ಅಥವಾ ಅವರಲ್ಲಿ ನೋಂದಾಯಿತ ಆಗಿರ್ತಕ್ಕಂಥ ಕುಟುಂಬದ ಸದಸ್ಯರಿಗೆ ಏನಾದರೂ ಅನಾರೋಗ್ಯ ಆದರೆ ಅವರು ನಮ್ಮ ನೆಟ್ವರ್ಕ್ ಆಸ್ಪತ್ರೆಗೆ ಹೋಗಿ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಿ ಸಂತೋಷದಿಂದ ಮನೆಗೆ ಹಿಂದಿರಬೇಕು. ಯಾವುದೇ ಕಾರಣಕ್ಕೂ ಅವರು ಯಾವುದೇ ಪಾವತಿಯನ್ನು ಮಾಡ್ಲಿಕ್ಕೆ ಇರೋದಿಲ್ಲ, ಒಂದು ವೇಳೆ ಇನ್ಶೂರೆನ್ಸ್ ಕ್ಲೈಮ್ನ ಮೊತ್ತದೊಳಗೆ ಅವರ ಚಿಕಿತ್ಸೆಗಳು ಆಗಿದ್ರೆ. ಅಂದ್ರೆ ಈ ಕ್ಯಾಶ್ಲೆಸ್ ವ್ಯವಸ್ಥೆ ಅನ್ನುವಂತಕ್ಕಂಥದ್ದು ನಮ್ಮ ನೆಟ್ವರ್ಕ್ ಆಸ್ಪತ್ರೆಗಳ ಜೊತೆಗೆ ನಮ್ಮ ಒಪ್ಪಂದದ ಪ್ರಕಾರ ನಮ್ಮ ಸದಸ್ಯರು ಚಿಕಿತ್ಸೆ ಪಡೆದುಕೊಂಡಿದ್ದಕ್ಕೆ ಯಾವುದೇ ಮೊತ್ತವನ್ನು ಪಾವತಿ ಮಾಡದೆ ನಮ್ಮ ಒಪ್ಪಂದದ ಪ್ರಕಾರ ನಿಯಮಗಳ ಪ್ರಕಾರ ಕ್ಲೈಮ್ ಆಗುವ ಸಂದರ್ಭದಲ್ಲಿ ಅದು ಆಸ್ಪತ್ರೆ ನೇರವಾಗಿ ವಿಮಾ ಕಂಪನಿಗಳಿಂದ ಬರೆಸ್ಕೊಳ್ತದೆ. ಒಂದು ವೇಳೆ ಅಂತ ನೆಟ್ವರ್ಕ್ ಆಸ್ಪತ್ರೆ ಇಲ್ಲದೆ ಇದ್ರೂ ಕೂಡ ಬೇರೆ ಆಸ್ಪತ್ರೆಗಳಲ್ಲೂ ನಮ್ಮ ಈ ಸುರಕ್ಷಾ ಅಥವಾ ಆರೋಗ್ಯ ರಕ್ಷಾ ಕಾರ್ಯಕ್ರಮಕ್ಕೆ ನೋಂದಾಯಿತ ಆಗಿರ್ತಕ್ಕಂಥ ಪಾಲುದಾರ ಬಂಧುಗಳು ಬೇರೆ ಆಸ್ಪತ್ರೆಗಳಲ್ಲೂ ಚಿಕಿತ್ಸೆ ಪಡ್ಕೊಂಡ್ರು ಕೂಡ ನಂತರದ ದಿನಗಳಲ್ಲಿ ಅದನ್ನ ಕ್ಲೈಮ್ ಮಾಡಬಹುದು. ಅವುಗಳನ್ನ ಪರಿಶೀಲಿಸಿ ವಿಮಾ ಕಂಪನಿಯಿಂದ ಅವುಗಳ ಸೂಕ್ತ ಕ್ಲೈಮ್ ಮೊತ್ತವನ್ನು ಪಾವತಿಸಲಾಗುವುದು. ಈ ದುಬಾರಿ ವೆಚ್ಚದ ಚಿಕಿತ್ಸೆಗಳು ಕೂಡ ಇವತ್ತು ನಮ್ಮ ಪಾಲುದಾರ ಬಂಧುಗಳು ಉತ್ತಮ ಗುಣಮಟ್ಟದ ಆಸ್ಪತ್ರೆಗಳಲ್ಲಿ ಪಡಿತಾ ಇದ್ದಾರೆ. ಧರ್ಮಸ್ಥಳ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಅನ್ನುವ ದೃಷ್ಟಿಕೋನದಲ್ಲಿ, ಲಕ್ಷಾಂತರ ಬಡವರಿಗೆ ಒಳ್ಳೆದಾಗ್ಲಿ ಅನ್ನುವ ದೃಷ್ಟಿಕೋನದಲ್ಲಿ ವಿಮಾ ಕಂಪನಿಗಳು ಕೂಡ ಸ್ಪರ್ಧಾತ್ಮಕ ದರದಲ್ಲಿ ಯೋಜನೆ ಜೊತೆಗೆ ಒಪ್ಪಂದ ಮಾಡಿಕೊಂಡು ಇವತ್ತು 20,000ದಂತೆ ಒಬ್ಬ ಸದಸ್ಯನಿಗೆ, ಒಂದು ಕುಟುಂಬಕ್ಕೆ ಗರಿಷ್ಠ 1,20,000ವರೆಗೆ ಒಂದು ವರ್ಷಕ್ಕೆ ಆರೋಗ್ಯ ವಿಮೆಯನ್ನ ಒಂದು ಕುಟುಂಬ ನಮ್ಮ ಪಾಲುದಾರ ಬಂಧುಗಳು ಮಾಡ್ಕೊಳ್ಬಹುದು ಆಗಿದೆ. ಆರೋಗ್ಯ ರಕ್ಷೆ ಕಾರ್ಯಕ್ರಮದಲ್ಲಿ 20,000ವರೆಗೆ ವಿಮಾ ಕ್ಲೈಮ್ ಅನ್ನ ಮಾಡಬಹುದು. ಅದರಲ್ಲಿ ಕುಟುಂಬದ ಸುರಕ್ಷಾ ಕಾರ್ಯಕ್ರಮದಲ್ಲಿ ಒಬ್ಬ ಸದಸ್ಯನಿಗೂ 1,20,000 ಬಳಸ್ಕೊಳ್ಬಹುದು, ಅಥವಾ ತಮ್ಮ ಎಷ್ಟು ಸದಸ್ಯರಿದ್ದಾರೋ ಅವರ ಅನುಗುಣವಾಗಿ ಬಳಸ್ಕೊಳ್ಬಹುದು. ಆರೋಗ್ಯ ರಕ್ಷದಲ್ಲಿ ಗಂಡ ಹೆಂಡತಿ ಸ್ಪೌಸಿಗೂ ಕೂಡ ಈ ಅವಕಾಶಗಳು ಇರೋದ್ರಿಂದ ಇದೊಂದು ಬಹಳ ಅದ್ಭುತವಾದ ಕಾರ್ಯಕ್ರಮವಾಗಿದೆ. ಕೇವಲ ಇವತ್ತು 1,600 ರೂಪಾಯಿಗೆ ಸಂಪೂರ್ಣ ಸುರಕ್ಷದ ನೋಂದಾವಣೆಯನ್ನ ಓರ್ವ ಸದಸ್ಯ ಮಾಡಬಹುದು. ಕುಟುಂಬದಲ್ಲಿ 6 ಸದಸ್ಯರವರೆಗೆ ಗರಿಷ್ಠವಾಗಿ ವಿಮಾ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಬಹುದು. ಹಾಗೆಯೇ ನಮ್ಮ ಆರೋಗ್ಯ ರಕ್ಷದ ಕಾರ್ಯಕ್ರಮ ಒಬ್ಬ ವ್ಯಕ್ತಿಗೆ 435 ರೂಪಾಯಿಗೆ ನೋಂದಾವಣೆ ಮಾಡಿದ್ರೆ ಆ 20,000 ಮೌಲ್ಯದ ಆರೋಗ್ಯ ರಕ್ಷೆ ವಿಮಾ ಕ್ಲೈಮ್ ಅನ್ನ ಆ ವ್ಯಕ್ತಿ ಮತ್ತೆ ಅವರ ಸಂಗಾತಿ ಅಂದ್ರೆ ಗಂಡ ಅಥವಾ ಹೆಂಡತಿಯು ಕೂಡ ಪಡೆದುಕೊಳ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಇದೆ. 2026-27 ಸಾಲಿನ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮಗಳಲ್ಲಿ ಪ್ಯಾಕೇಜ್ ಮೊತ್ತವನ್ನ ಜಾಸ್ತಿ ಮಾಡಿದ್ರಿಂದ ಆಸ್ಪತ್ರೆಗಳು ಅತ್ಯುತ್ತಮ ಗುಣಮಟ್ಟದ ಸೇವೆಗಳನ್ನ ನಮ್ಮ ಪಾಲುದಾರ ಬಂಧುಗಳಿಗೆ ಕೊಡ್ಲಿಕ್ಕೂ ಕೂಡ ಸಾಧ್ಯವಾಗಿದೆ. ನನ್ನ ಪಾಲುದಾರ ಬಂಧುಗಳೇ, ಈ ಒಂದು ಒಳ್ಳೆಯ ವಿಮಾ ಕಾರ್ಯಕ್ರಮವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ನಮ್ಮ ಸೇವಾ ಪ್ರತಿನಿಧಿಗಳನ್ನ, ಮೇಲ್ವಿಚಾರಕರನ್ನ ನೀವು ಆದಷ್ಟು ಬೇಗ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ಸಂಘದಲ್ಲಿ ನಿರ್ಣಯವನ್ನು ಮಾಡಿಕೊಳ್ಳಿ. ಈ ಒಂದು ವಿಮಾ ಕಾರ್ಯಕ್ರಮಕ್ಕೆ ಸೂಕ್ತ ಆಗುವ ರೀತಿಯಲ್ಲಿ ನಿಮ್ಮನ್ನು ನೀವು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು.